ಅಲ್ಲ ನಿತ್ಯ, ಪಾಪ ಅಲ್ಲಿ ಒಳಗಿರ್ಬಾತ್ ಬಿಡ್ಬೇಕಿಲ್ಲ, ಇಲ್ಲಿ ಮಂಚ ಹಾಕ್ಸೇ ಬಿಟ್ಟೇನ. ಅಲ್ಲ, ಸ್ವಂತ ನಿಮ್ಮ ಅಣ್ಣನ ನಿಮ್ಮ ಅಪ್ಪಾರ ತಂಗಿ ಆಕಿ, ನೀನು ಅವ್ರಿಗೆ ಹಿಂಗೆ ಮಾಡಕತ್ತಿಯಲ್ಲ, ಯಾಕೆ ಹಿಂಗೆ ನಿನ್ಗೆ ದೇವ್ರು ಇಷ್ಟೊಂದು ಕೆಟ್ಟ ಬುದ್ಧಿ ಕೊಟ್ಟಾನು ನೋಡು. ನಾನು ಒಳ್ಳೇದಕ್ಕೆ ಹೇಳತ್ತಾನೆ. ಪಾಪ ಅವ್ರು ನಿಂಗೆ ಮನೆ ಮುಂದೆ ಹಾಕಿದ್ರೆ ಹೋಗಾರ ಬರಾರ ಏನಂತಾರು ನೋಡ್ಕೊಬಲವಕ್ಕ. ಹೋಗಾರ ಬರಾರ್ದು ನಾವು ಯೋಚನೆ ಮಾಡ್ಕೊಂತ ಕುಂತ್ರ ಮನೆ ಎಲ್ಲ ಗೊಬ್ಬು ನಾತ್ ಹೊಡೆದಲ್ಲಿ ಅದನ್ನ ಯಾರು ನೋಡ್ತಾರ? ಅಲ್ಲ, ಮಂದಿಗೇನು ಗೊತ್ತಾಗ್ತತೇನು? ಅವ್ರಿಗೇನು ಗೊತ್ತಾಕತಿ? ಅವ್ರಿಗೇನು ಗೊತ್ತಾಗಿಲ್ಲ. ಬರೇ ಬಾಗಲ ಹಾಕಿದ ಅನ್ನೋದು ಒಂದೇ ಗೊತ್ತಾಕತಿ. ನಾವು ಹೊರಗೆ ಯಾಕೆ ಹಾಕಿದ ಅನ್ನೋದು ಗೊತ್ತಾಗ್ತತೇನು? ಅಲ್ಲ, ಮನೆ ಅಂತ ಪರಿ ನಾರಾಕತತಿ. ಯಾರ ಮನೆ ಒಳಗೆ ಬಂದ್ರೆ ಒಂದು ಗುಟಕ್ಕೆ ನೀರು ಕುಡಿಯಾಕ ನೀರು ಸೇರಂಗಿಲ್ಲ, ಹಂಗೆ ಮನೆ ಎಲ್ಲ ವಾಸನೆ ಬರತತಿ, ಹಂಗೆ ನಾರಾಕತ್ತಾಳಕಿ. ಅದನ್ನ ಯಾಕಂತಾರೆ ಯೋಚನೆ ಮಾಡಿ ನೀನು? ಮನೆ ಯಾರು ಹೊಳ್ಳೆಲ್ಲ ಕ್ಲೀನ್ ಮಾಡ್ತಾರೆ? ಬಿಡು, ಮಾಡವಲ್ಲಿ. ಬೆಳಗಿಂದ 1 ಸರಿ ಮಾಡಿಯಾ, 2 ಸರಿ ಮಾಡಿಯಾ, 3 ಸರಿ ಮಾಡಿ, ಓಕೆ. ಆದ್ರೆ ಹಂಗೆ ಬರೀ ಪದೇ ಮನೆ ನಾರಾಕತ್ರ ಏನು ಮಾಡೋನು? ಎಷ್ಟಂತ ಸ್ಪ್ರೇ ಹೊಡ್ಕೊಂತ ಕುಂದ್ರು ಮನೆಗೆ ನೀನು ಹೇಳ. ಹೇಳಿರ ಇಲ್ಲಿ ನೋಡಿ ಹಾಕಬೇಡ ಅಂತಿದ್ದಿ, ಮತ್ತೆ ನೋಡ್ರಿ ಒಳಗೆ ಹಾಕೋಣಂತಿದ್ದಿ. ನಿನಗೂ ವಯಸ್ಸಾತ. ಮಾಡವ್ರು ಯಾರ? ಏನು ನಿನ್ನ ಮಗಳ ಗಂಡ ಮನೆ ಬಿಟ್ಟು ಬಂದು ಮಾಡ್ಕೊಂತ ಕುಂದಿರ್ತಾಳೆ? ನೀನು ಹೇಳಂತಾರ ಅಲ್ಲವ. ಒಂದು ಮಾತು ಕೇಳಲ್ಲ, ಮಾಡ್ತೀನಿ ತಗೋ. ನಾನು ಇನ್ನೂ ಗಟ್ಟಿದ ಮಾಡಾಕ, ನಾನೇನು ಇದು ಮಾಡಂಗಿಲ್ಲ. ಕಮಲಕ್ಕ ಏನು ಗೊತ್ತಾಗಂಗಿಲ್ಲ, ಸುಮ್ಮನೆ ಇರು. ರಾಜಿಕಾ, ಕರ್ಕೊಂಡು ಬಾ ಅತ್ತಿನ. ಕರ್ಕೊಂಡು ಬರತ್ತಂತಡಿ. ತಡಿಬೇಕು, ನಿಧಾನ ಕಡಿ. ಇನ್ನು ಮ್ಯಾಗ ಇಲ್ಲಿ ಹೊರಗೆ ರಾಮ ಮಕ್ಕು ಅಂತೆ. ಕರ್ಕೊಂಡು ಬಂದೆ, ಸರಿ. ನಾನೀಗ ಹಿಡ್ಕೊತಂತಡಿ. ಒಬ್ಬಕ್ಕೆ ಗಾಮ ಆಗಿಲ್ಲ, ಅಲ್ಲಿ ಹಾಕ್ಬಿಡೋ ಮಂಚಿನ ಬಾ. ಕಮಲಕ್ಕ, ಮಾಡಕ್ಕೆ ಶಕ್ತಿ ಐತಂದಿಲ್ಲ, ಹಿಡ್ಕೋ ಬಾ ಈಗ. ಅಯ್ಯೋ, ನಾನು ಹಿಡ್ಕೊತೀನಿ ಬಿಡುವ, ನೀನು ಹಿಡಿಯೋಕೆ ಹೋಗ್ಬೇಡ. ನೀನು ವಾಸನೆ ಬರ್ತದಲ್ಲ, ನೀನು ಯಾಕೆ ಮಾಡ್ತಿದ್ದಿ? ದೂರ ನಿಂದ್ರಿ ನೀನು. ಅದು ಚಲೋ ನನ್ನ. ಬಾ ಬರ್ರಿ ಹತ್ತಿರ, ನಿಧಾನಕ್ಕೆ ಬರ್ರಿ. ಅಂತೂ ಎಂತೂ ನನ್ನ ಬಾಗಿಲಾಗ ಹಾಕಾಕತ್ಲಲ್ಲೇ ನೀನು ನಿತ್ಯ. ನನ್ನ ಮಗಳನ್ನ ಕೊಟ್ಟ ನನ್ನ ಮಗಗ ನೀನು 2ನೇ ಮದುವೆ ಮಾಡ್ಕೊನಿಲ್ಲೇ ಹಾಳಾದಕಿನ. ಮನೆಯಾಗಿಂದ ನಾನು ಹೊರಗೆ ತಂದು ಮಲಗಿಸಾಕತ್ತೇನು? ಸಾಯೋ ಹೊತ್ನ್ಯಾಗ ಮನೆ ಒಳಗೆ ಇರ್ಬೇಕಂತಂದ್ರೆ ನನ್ನ ಮನೆಯಿಂದ ಹೊರಗಾಗಿ ಬಾಗಿಲ ಸಾಯುವಂಗೆ ಮಾಡಾಕತ್ತೇನೆ ನಾನು. ಯಾಕೆ ನನ್ನ ಆಸೆಗೆ ಕೊಳ್ಳಿ ಇಡಾಕತ್ತಿದೆ ಯವ್ವ? ನಮ್ಮನ್ನು ಬರಲಿ, ನಮ್ಮನ್ನು ಬಂದಾಗ ಹೇಳ್ತಾನೆ ನಿನ್ನ ಮಗಳಿಗೆ ಎಂಥ ಬುದ್ಧಿ ಕಲಿಸಿಯಪ್ಪ ಅಂತೇಳಿ. ಆಯ್ತತಿ, ಅವ್ರು ಬಂದಾಗ ಹೇಳುವಂತ್ರ. ಅಕ್ಕ, ಕರ್ಕೊಂಡು ಬರೀ, ಇಲ್ಲಿಗೆ ಮಲಗಿಸ್ಬರಿ. ಇನ್ನೂ ಏನು ಕೈ ಕೇಳ್ಕೊತ ನಿಂತಾರೆ? ನಾ ಕೇಳೋದನ ಇಲ್ಲಿ ಕರ್ಕೊಂಬಂದು ಮಲಗಿಸಿದ ಮೇಲೆ ಏನಾರು ಮಾತಾಡೋಳು, ಕರ್ಕೊಂಬಂದು ಹಾಕ್ರಿ ಇಲ್ಲಿ. ಪಾಪ ನನಗೂ ಯಾಕೋ ಜೀವ ಒಂಥರ ಆಗಕತ್ತತಿ. ಅಲ್ಲಿದ್ದೆ ಒಳಗೆ ಇರುವಾರ ಬಿಡಲ್ಲ, ಇಲ್ಲೇ ಹಾಕೋದಂತೆ. ಯಾಕಂತ ಪರಿ ನೀನು ಇದು ಮಾಡಕತ್ತಿ? ಅಲ್ಲ, ನಿಮ್ಗೆ ಹೇಳಿನ ಅರ್ಥ ಆಗಂಗಿಲ್ಲನ? ಇಲ್ಲ ಕೈ ಬಿಡ್ರಿ, ನಾನೇ ಹೇಳ್ಕೊಂಡು ಹೋಗಿ ಹಾಕ್ತಾನೆ. ಭಾಳ ಮಾಡಕತ್ರಿ ಬಿಡು. ಇದ ನಮಗೆ ಬರ್ರಿ ಅತ್ತಿ. ನಡಿವ, ಬರ್ತೇನೆ. ಇನ್ನೇನು ಸಾಯೋ ಮುದಕ್ಕೆ ಎಲ್ಲಿ ಸತ್ರಿ ಏನು? ನಿತ್ಯ, ಅವ್ರು ನಮ್ಗೆ ಮೊದಲೇ ಎಷ್ಟೇ ತೊಂದರೆ ಕೊಡ್ಬಾರ. ಯಾಕಂತ ಈಗ ಅವರು ಬಾಗಿಲಾಗ ಹಿಂಗೆ ಮಕ್ಕಳೋದನ್ನ ನನ್ನ ಕೈಯಿಂದ ನೋಡೋಕ್ಕಾಗಲ್ತೇವ. ಯಾಕೆ ನಿನ್ನ ಮನಸ್ಸು ಬದಲಾಯಿಸುವಲ್ಲ ನೀನು? ನೀವೆಲ್ಲರೂ ಒಳ್ಳೆಯವ್ರಂಗೆ ಮಾಡಕತ್ತೀರಿ. ಅಲ್ಲ ಕಮಲಕ್ಕ, ನಾನೇನು ಕೆಟ್ಟಾಕೇನ? ನನಗೇನು ಅತ್ತೆ ಬಗ್ಗೆ ಏನೊಂದಿಟ್ಟು ಕಾಳಜಿ ಇಲ್ಲ ಅನ್ಕೊಂಡು ಆಕಿ ನಮ್ಮ ಸಾದರ ಅತ್ತೆದಾಳ. ಆಕಿ ಮ್ಯಾಗ ನನಗೊಂದಿಟ್ಟು ನನ್ನ ಕರುಣೆ ಕನಿಕರ ಅನ್ನೋದು ಏನು ಇಲ್ಲ ಅನ್ಕೊಂಡ್ಬಿಟ್ರೆ ನೀವು? ಅಲ್ಲ, ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡತ್ತಾರಲ್ಲ. ನಾನು ಇಲ್ಲಿ ತಂದು ಹಾಕಕ್ಕೆ ಒಂದು ಕಾರಣ ಐತಿ. ಅವ್ರಿಗೆ ಕ್ಯಾನ್ಸರ್ ಐತಿ, ಅವ್ರನ್ನ ಒಳಗೆ ಇಟ್ಕೋಬಾರ್ದು. ಅದು ಅವರಿಂದ ಎಲ್ಲರಿಗೂ ಹರಡ್ತತಿ. ಯಾಕಂದ್ರೆ ಅವ್ರು ಮುಟ್ಟಿದ್ದನ್ನು ನೀವು ಮುಡ್ತೀರಿ, ಅವ್ರು ತಿಂತಿದ್ದನ್ನು ಮತ್ತೆ ಹೊಳ್ಳಿ ತೆಗೆದು ಯಾರ್ಯಾರ ಇಟ್ಟು ಬಿಡ್ತಾರೆ ತಿನ್ನಾಕ. ಇಲ್ಲಿ ಆದ್ರೆ ಅವ್ರ ಪ್ಲೇಟು ಅವ್ರ ತಾಟು ಎಲ್ಲ ಒಂದ ಅನ್ನೋಂಗೆ ಇಲ್ಲೇ ಇರ್ತತಿ. ಒಬ್ಬರಿಂದ ಒಬ್ಬರಿಗೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿಮ್ಮೆಲ್ಲರೂ ಒಳ್ಳೆಯ ಒಂದು ಇದಕ್ಕೆ ಅವ್ರ ತಂದ ಇಲ್ಲಿ ಹೊರಗೆ ಹಾಕಕತ್ತಾರ. ನೀವು ನೋಡಿದ್ರೆ ನನ್ನ ಕೆಟ್ಟೊಳ್ಳಂಗೆ ಮಾಡತ್ತಾರಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತೈತಿ? ನಿಮ್ಗೆ ಏನಾರು ಹೇಳಿದಾರ? ಅದು ನನಗೆ ಗಂಡಗೆ ಅಷ್ಟೇ ಗೊತ್ತೈತಿ. ಅವ್ರಿಗೆ ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಅವ್ರು ಇಲ್ಲಿ ಹಾಕಕ್ಕೆ ಒಪ್ಕೊಂಡಾರ. ಇಲ್ಲ ಅಂದ್ರೆ ಅವ್ರ ತಾಯಿನ ಅವ್ರ ತಂದು ಇಲ್ಲಿ ಬಾಗಿಲು ಹಾಕಕ್ಕೆ ಒಪ್ಕೋತಿದ್ರೇನು? ಹೆಂಗೆ ಯೋಚನೆ ಮಾಡ್ತೀರಿ ನೀವು? ಹೆಂಗೆ ಯೋಚನೆ ಮಾಡ್ತೀರಿ ಹೇಳ್ರಿ? ಅವ್ರಿಗೆ TB ಐತಿ, ಕ್ಯಾನ್ಸರ್ ಐತಿ, ಎಲ್ಲ ಐತಿ. ನಿಮ್ಗೀಗ ಅರ್ಥ ಆಯ್ತಾನ? ಹೌದಾ? ಇಂಥ ರೋಗ ಎಲ್ಲ ಅತ್ತಿರಿಗೆ ಯಾವಾಗ ಬಂದು? ಹೆಂಗೆ ಬಂದು ಅವ್ರಿಗೆ ಯಾಕೆ ಬಂದು? ನನಗಂತೂ ಒಂದು ತಿಳಿದಂಗೆ ಆಗೈತಿ. ಅಲ್ಲ ನಿತ್ಯ, ಅತ್ತಿರಿಗೆ TB ಬಂದತ್ಯಾ, ಕ್ಯಾನ್ಸರ್ ಬಂದತ್ಯಾ? ಹೆಂಗಂದ್ರೆ ಏನು? ಅವು ಒಬ್ಬರಿಂದ ಒಬ್ಬರಿಗೆ ಬರ್ತಾವೇನು? ಮತ್ತೆ ಬರಂಗಿಲ್ಲ ಅನ್ಕೊಡಿ ಅಕ್ಕ, ಒಬ್ಬರಿಂದ ಒಬ್ಬರಿಗೆ ಬರ್ತಾವ ಅವು. ಅದಕ್ಕೆ ಅತ್ತಿನ ತಂದ ಇಲ್ಲಿ ಹಾಕ್ರಿ ಅಂತ ಹೇಳಿದ್ದ ಗಂಡನ. ನಮ್ಮ ಗಂಡ ಹೇಳಿಲ್ಲಂದಿದ್ರೆ ನಾನೇ ಕಿಲ್ತಂದು ಹಾಕ್ಲಿ. ನನಗೇನು ಅಷ್ಟು ಬೇಡ ಬಿಟ್ಟಾರೆ ಹತ್ತಿರ. ಅವರಿಂದ ನಮಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ರೋಗ ಬರ್ತಾನ ಕಾರಣಕ್ಕೆ ಮನ್ಯಾಗ ಸಣ್ಣ ಸಣ್ಣ ಕೂಸ್ಕೊಳ್ಳೋದಾವು. ಅವಕ್ಕೆಲ್ಲ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅವ್ರನ್ನ ತಂದೆಯಲ್ಲಿ ಹೊರಗೆ ಹಾಕತ್ತಿರೋದು. ನೀವು ನೋಡಿದ್ರೆ ನನ್ನನ್ನು ಕೆಟ್ಟಾಗಿ ಮಾಡ್ತಾರಲ್ಲ. ನಮ್ಮ ಅತ್ತೆ ಆಕೆ ನೀವು ಹೊರಗೆ ಮಲಗಿಸಾಕ ನನಗೆ ಮನಸ್ಸು ಬರ್ತದೇನು? ಯಾಕೆ ನೀವು ಒಂದಿಟ್ಟು ಯೋಚನೆ ಮಾಡಬಾರಿ? ಅಯ್ಯೋ, ನಾವು ನಿನ್ನ ತಪ್ಪಾಗಿ ತಿಳ್ಕೊಳ್ಳೋದು ಅಲ್ವಾ? ನಮಗೇನು ಗೊತ್ತು ಇಂಥ ರೋಗಗಳೆಲ್ಲ ಅತ್ತಿಗದಾವ ಅಂತೇಳಿ. ಅಲ್ಲ, ಈ ರೋಗಗಳೆಲ್ಲ ಅತ್ತಿಗೆ ಯಾಕೆ ಬಂದು? ಎದ್ರ ಸಲುವಾಗಿ ಬಂದು? ಅಲ್ಲ, ಯಾರಿಂದಾದರೂ ಬಂದಿರ್ಬೋದು. ನಾವು ಡಾಕ್ಟರ್ನ ಎಲ್ಲ ಕೇಳಿದ್ದು. ಆದರೆ ಡಾಕ್ಟರ್ ಅಂದರು ಇವರು ಅದು ಇದು ಹೊರಗಿಂದ ತಿಂದಾರಲ್ಲ, ಅದು ಅವರು ಉಗುಳು ಇದಕ್ಕೆ ಸಿಡಿದ್ರೆ ಇವ್ರು ಅದ್ರ ಬಾಯ ಒಳಗೆ ಹೋದ್ರೆ ಇವ್ರಿಗೂ ಬಂದಿರ್ತದಂತ ರೋಗ. ಮತ್ತೆ ಇನ್ನೇನು ಮಾಡೋಕ್ಕಾಗ್ತತಿ? ಅದಕ್ಕಾಗಿ ಅವ್ರನ್ನ ಸ್ವಲ್ಪ ದೂರ ಇಡ್ರಿ ಎಲ್ಲರಿಂದ ಅಂತಂದ್ರು. ಮತ್ತೀಗ ನಾವು ಮನೆಯಿಂದ ಈ ಕಡೆ ರೂಮ್ನಾಗಿಟ್ರೆ ಅದು ಗೊಬ್ಬು ನಾರ್ತತಿ. ಮತ್ತು ಇಲ್ಲಿ ಗಾಳಿಗೆ ಇರ್ತಾರೆ. ಆಮೇಲೆ ರಾತ್ರಿ ಟೈಮ್ಗೆ ಅಲ್ಲಿ ಹೋಗಿ ಹಾಕಿದ್ರೆ ಆತಂತ ಅನ್ಕೊಂಡು ಇಲ್ಲೇ ಮಲಗಿಸಿದ್ದು. ಮತ್ತೆ ಇನ್ನೇನು ಮಾಡೋಕ್ಕಾಗ್ತತಿ? ಇಲ್ಲಾಂದ್ರೆ ಇಲ್ಲೇ ಒಂದು ತಟ್ಟಿ ಗತಿ ಕಟ್ತಾನಂತ ಹೇಳಿದಾರೆ ಇವರಪ್ಪ. ನನಗೂ ಸಾಕಾಗಿ ಹೋಗಿತ್ತಕ್ಕ. ನಿಮಗೆಲ್ಲ ಹಿಡಿದಿರ ಹೇಳ್ಬಾರ್ದು ಅಂತ ಅನ್ಕೊಂಡೆ ನಾನು ಸುಮ್ಮನೆ ಐತಿ. ಮತ್ತು ಈಗ ನೀವು ಪದೇ ಹಿಂಗೆ ಅನ್ನೋದಕ್ಕೆ ನಿಮ್ಮ ಮುಂದೆ ನಾನು ಎಷ್ಟಂತ ಮುಚ್ಚಿಟ್ಕೊಳ್ಳಿ? ಇದು ಅತ್ತಿಗೆ ಗೊತ್ತಾಗಬಾರ್ದು ಅಂದಿರು. ಈಗ ಅವ್ರು ಮಲ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಮುಂದೆ ಹೇಳಿನಿ. ಇಲ್ಲಂದಿದ್ರೆ ನಾನು ನಿಮ್ಮ ಮುಂದೆ ಹೇಳ್ತಾನೆ ಇರಲಿಲ್ಲ ಇದನ್ನು. ನೀವು ನೋಡಿದ್ರೆ ನನ್ನನ್ನು ಕೆಟ್ಟಾಗಿ ಮಾಡ್ತಾರಲ್ಲ. ನನಗೆ ಮತ್ತೆ ಮೇಲೆ ಒಂದಿಟ್ಟು ಕಾಳಜಿ ಪ್ರೀತಿ ಏನು ಇಲ್ಲ ನನಗೆ. ನನ್ನ ಮೇಲೆ ನೀವು ಒಂದು ಇದನ್ನ ಮಾಡಕತ್ತ ಬಿಟ್ಟೇರಿ. ನೀನು ಕರೆ ಹೇಳಕತ್ತೀನವ? ಅಲ್ಲ,
ಅತ್ತಿರಿಗೆ ಇಂಥ ರೋಗ ಎಲ್ಲ ಐತೆ ಮತ್ತು ಟಿ ಬಿ ಅನ್ನೋದಿದ್ರೆ ಕ್ಯಾನ್ಸರ್ ಅನ್ನೋದಿದ್ರೆ ಅವಕ್ಕೆಲ್ಲ ಔಷಧಿಗಳದಾವು ಔಷಧಿಗಳು ಕೊಟ್ರೆ ಅತ್ತಿಗೆ ಆರಾಮಾಗ್ತಿತ್ತು. ನೀ ನೋಡಿದ್ರೆ ಎಲ್ಲ ಬಿಟ್ಟು ಹೊರಗೆ ತಂದು ಹಾಕತ್ತಿಯಲ್ಲ. ಇವ್ರಿಗಿನ್ನ ಏನು ಹೇಳೋದು, ಇವಕ್ಕೆ ನಾರತ ಅಂದ್ರೆ ನೀವು ಕರ್ತಾಗತ್ತು. ಅದಕ್ಕೆ ಸುಳ್ಳು ಹಿಂಗೆ ರೋಗ ಐತಂತಂದ್ರೆ ಇಷ್ಟೆಲ್ಲ ನಾಟಕ ಮಾಡಿ ಮತ್ತೆ ಕೇಳ್ತಾರೆ. ಏನು ಹೇಳಬೇಕು ಏನೋ ನನಗಂತೂ ಒಂದು ಅರ್ಥನ ಆಗಲ್ತು. ಏನು ಮಾಡಲಿ, ಏನು ಹೇಳಿ ಇವರಿಗೆ? ನೋಡಕ್ಕ, ನೀನು ಪದೇ ಪದೇ ಹಿಂಗೆ ಕೇಳಕ್ಕೆ ಹೋಗಬೇಡ. ಗುಳಿಗೆ ಔಷಧ ಮದ್ದು ಮಟಾನಿ ಈಗ ಅವ್ರಿಗೆ ಯಾವುದು ದಕ್ಕಂಗಿಲ್ಲ ಅಂತಂದಾರ. ಯಾಕಂದ್ರೆ ಅವ್ರಿಗೆ ವಯಸ್ಸಾಗೈತಿ, ಇವತ್ತು ನಾಳೆ ಅನ್ನೋರು ಅಂಥವ್ರಿಗೆ ನೀನು ಗುಳಿಗೆ ಎಷ್ಟು ದಿನ ಅಂತ ಕೊಡ್ತೀವಿ? ಅವ್ರು ಎಷ್ಟೇ ಇದ್ರು ಸಾಯಿದಂತ ಪಕ್ಕ ಅಂತ ಗೊತ್ತೈತಿ. ಮತ್ತೆ ನೀನು ಗುಳಿಗೆ ಕೊಟ್ಟನಿ ಅದು ಕೊಟ್ಟನಿ ಅಂದ್ರೆ ಅವ್ರು ನುಂಗ್ತಾರೇನು? ಅವ್ರ ಗಂಟ್ಲು ಸಣ್ಣದೈತಿ, ಅವ್ರಿಗೆ ಗಂಟ್ಲಾಗ ಗುಳಿಗೆ ಸದ ಇಳಿವತ್ತು. ನಾನು ಅದನ್ನು ಅರ್ಧ ಹಾಕಿರ್ತಾನೆ. ಅವ್ರು ಇನ್ನೊಂದು ಸ್ವಲ್ಪ ಬದುಕಿಲ್ಲ ಅಂತೇಳಿ ನಾನು ಅವ್ರಿಗೆ ಗುಳಿಗೆ ಅರದು ಪುಡಿ ಮಾಡಿ ಒಂದು ಗ್ಲಾಸ್ನಾಗ ನೀರು ಹಾಕಿ ಕೊಟ್ಟಿರ್ತಾನೆ. ಅದೆಲ್ಲ ನಿಮ್ಗೆ ಗೊತ್ತೈತೇನ? ನಿಮಗೆಲ್ಲ ಗೊತ್ತಿದ್ದ ಯಾಕೆ ಮಾತಾಡ್ತೀರಿ ನೀವು? ಅಯ್ಯೋ ಹೌದನ, ನಾನು ನಿನ್ನ ಕೆಟ್ಟಾಗಿ ತಿಳ್ಕೊಂಬಿಟ್ಟವಲ್ಲ. ಈಕಿ ಅತ್ತಿ ಸಾದ್ರತಿ ಅಂತ ಅಂದ್ರೂ ಹಿಂಗೆ ಹೊರಗೆ ಹಾಕತ್ತಾಳು. ನಾವು ಹೊರಗಿನವರಾಗಿ ಅತ್ತರ ಬಗ್ಗೆ ಇಷ್ಟು ಕಾಳಜಿ ಮಾಡಬೇಕಾದ್ರೆ ಈಕೆ ಯಾಕೆ ಹಿಂಗೆ ಮಾಡಕತ್ತಾಳು ಅಂತ ನಾವು ಗಾಬರಿ ಆಗಿತ್ತು ನಮಗೆ. ನಿನ್ನ ಮನಸ್ಸಿನಾಗ ಇಷ್ಟು ಒಳ್ಳೇದಂತ ನನಗೆ ಗೊತ್ತಿರಲಿಲ್ಲ ನಿತ್ಯ. ಇರಲಿ ಬಿಡು, ನೀನು ಒಳ್ಳೇದೇ ಮಾಡಕತ್ತಿಯಲ್ಲ, ನಿನ್ನಿಂದೇನೇ ಕೆಟ್ಟದೇನು ಆಗತ್ತಿಲ್ಲ. ಅವ್ರು ಇಲ್ಲಿರೋದ್ರಿಂದ ಇನ್ನೊಬ್ಬರಿಗೆ ಹರಡಂಗಿಲ್ಲ ಅಂತ ಅನ್ನತ್ತಿದ್ದಿ. ಸರಿ ಮನ್ಯಾಗೂ ಮತ್ತು ಹುಡುಗರ ಹುಪ್ಪಡಿ ಎಲ್ಲ ತುಂಬ್ಯಾವ. ಸಸ್ತ್ಯಾರ ನಾದ್ಯಾರ ಮೊಮ್ಮಕ್ಕಳ ಅವರು ಇವರು ಅಂತ 108 ಜನ ಇರ್ತಾರೆ ಮನ್ಯಾಗ. ಅಂಥದ್ರಾಗ ಹೋಗಾರು ಬರೋರು ಬೇರೆ. ಮತ್ತು ಇವರು ಹೊರಗಿದ್ರನ ಒಳ್ಳೇದು, ಒಳಗಿದ್ರೆ ಸುಮ್ಮನೆ ತಾಪತ್ರೆಯ ಎಲ್ಲ. ಇವು ನೀನು ಮಾಡಿದ್ದು ಕರೆಕ್ಟ್ ಐತಿ ಕಮಲವಕ್ಕ. ನೀನು ಇದಕ್ಕೆ ತಲೆ ಹಾಕಕ್ಕೆ ಹೋಗಬೇಡ. ಆ ಕೇಳೋದು ಕರೆಣನ ಐತಿ. ಹಿಂದಾಗಡೆ ನಮ್ಗೆ ನಿನಗೆ ಬಂದ್ರೆ ನಮ್ಮನ್ನ ಯಾರು ನೋಡ್ತಾರೋ? ಇನ್ನು ನೀಗೇನು ಬಿಡು, ವಯಸ್ಸಾಗೈತಿ. ನಾವಿನ್ನು ಹರಿದಾರದವ, ಇನ್ನಷ್ಟಿನ ವಯಸ್ಸಾಗಿಲ್ಲ ನಮ್ಗೆ. ಈಗ 35-40 ವಯಸ್ಸು ನಮಗೆ. ನಿನಗೇನ ಒಂದು 55 ಅದಾವೇನು ವಯಸ್ಸಾ? ನೀನೇನು ಮತ್ತು ನೀನು ಇವತ್ತಲ್ಲ ನಾಳೆಲ್ಲ ಸಾಯಕೇನ. ಆದ್ರೆ ನಮಗೂ ಮಕ್ಕಳದಾವ, ಮೊಮ್ಮಕ್ಕಳು ನೋಡೋಣ ಬೇಡ ನಾವು. ಆಯ್ತು ಬಿಡ್ರವ, ನೀವು ಹೇಳಿದಂಗೆ ಆಗಲಿ. ನಾನು ಯಾಕೆ ಇದಕ್ಕೆ ತಲೆ ಹಾಕಲಿ? ನೀವೇ ಇಬ್ಬರು ಇಷ್ಟು ಹೇಳತ್ತರದ್ಮೇಲೆ ನಾನು ಸುಮ್ಮನೆ ಆಗ್ತಾನೆ. ಸರಿ ನಡ್ರಿ ಕೆಲಸ ಮಾಡೋಂತೆ. ಅತ್ತರಿ ನೆಬಿಸಿ ಏನಾರ ಬೇಕಂತ ಕೇಳ್ತಾನೆ. ಬಿಸಿದವ್ರಿಗೆ ಟೈ ಏನಾರ ಮಾಡಿ ಕೊಡ್ತಾನೆ. ಸರಿ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ. ಅವರಿಂದ ದೂರ ಇರಂದ್ರು ನೀನು ಅವ್ರ ಹತ್ತಕ್ಕೆ ಹೋಗ್ತಾನಂದ್ರೆ ನಾನೇ ಹೇಳಂಗಿಲ್ಲಕ್ಕ. ನಿನಗೆ ನಾಳೆ ರೋಗ ಬಂದ್ರೆ ನಿನ್ನನ್ನು ಹಿಂಗೆ ಹೊರಗನ ಹಾಕ್ಬೇಕಾಕತ್ ನೋಡು. ನೀನೇ ಯೋಚನೆ ಮಾಡು, ನಿನ್ನ ಇಷ್ಟ ನೋಡು. ರಾಜಕ್ಕ, ನಾವಂತೂ ಒಳಗೆ ಹೋಗೋಣ ಬಾ. ಈಗೀಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಆಕೆ ಒಂದಿಟ್ಟು ಸಾಲಿ ಅನ್ನೋದು ಕಲ್ತಿದ್ರಲ್ಲ ಅರ್ಥ ಆಗಕ್ಕ. ನೀನು ಕಲ್ತಿ ಅಂತ ನಿನ್ಗೆ ಅರ್ಥ ಆಗೈತಿ. ಇಲ್ಲ ಅಂದಿದ್ರೆ ನಿನಗೂ ಅರ್ಥ ಆಗ್ತಿರ್ಕಿಲ್ಲ. ನಡಿಯಕ್ಕ ಹೋಗುನು, ಏನಾರ ಮಾಡ್ಕೊಂಡು ಹೋಗೋಣ ಕಮಲವಕ್ಕ. ಸರಿ ನಿತ್ಯ ನಡಿ, ನಾವು ಹೋಗುನು. ಮತ್ತೆ ಎಲ್ಲಿದ್ದು ಹತ್ತಿದ ರೋಗ ನಮಗೆ ಬಂದಿತ್ತು. ನಾಳೆ ನಾವು ದವಾಖಾನೆ ಮೆಟ್ಲ ಗುಳಿಗೆ ಇದ್ರಾಗ ಸಾಗಿದಾಗಿತ್ತು. ಮತ್ತೆ ನಡಿಯವ. ಅಲ್ಲ ನೀನು ಹುಚ್ಚರಂಗ ಹಿಡ್ಕೊಂಡು ಬಂದ ಈಗ. ಮತ್ತೆ ನನಗೇನು ಆಗಂಗಿಲ್ಲಲ್ಲ? ಅಯ್ಯೋ ಶಿವನ, ನಿನಗೇನಾಗ್ತತಿ? ಏನಾಗಿಲ್ಲ. ಹ್ಯಾಂಡ್ ವಾಶ್ ಹಾಕೊಂಡು ಸೋಪ್ ಹಚ್ಕೊಂಡು ಗಸ ಕೈ ತೊಳ್ಕೊ. ಏನಾಗಂಗಿಲ್ಲ. ಮಾಡಾಕಿಗೆದ ಅಲ್ಲ ದೊಡ್ಡಕ್ಕ ಮಾಡ್ತಾ ಅಂತ. ನಡಿ. ಅಯ್ಯೋ ನಂಗೆ ಏನಾರ ಆಗಲಿ ಬಿಡ್ರವ. ನೀವು ಯಾಕೆ ಯೋಚನೆ ಮಾಡ್ತೀರಿ? ನಿಮಗೇನಾಗದ ಆರಾಮ ಇರ್ತಾರಲ್ಲ ಅಷ್ಟೇ ಯೋಚನೆ ಮಾಡ್ರಿ. ನನಗೇನಾದರೂ ಪರವಾಗಿಲ್ಲ. ಇವತ್ತಲ್ಲ ನಾಳೆ ಸಾಯೋದನ ಐತಿ. ಸಾಯೋದ್ರ ಬಗ್ಗೆ ಎಷ್ಟು ಯಾಕೆ ಚಿಂತೆ ಮಾಡಬೇಕು? ಎಷ್ಟು ದಿನ ಬದುಕಿದ್ರು ಏನಾಗೋದೈತಿ? ಇವತ್ತರ ಸಾಯ್ತು ಇಲ್ಲ ನಾಳೆ ಸಾಯ್ತು. ನಮ್ಮ ಮನೆ ಬರ್ದಾಗ ನಾವು ಯಾವ ಸಾಯ್ತವಂತೆ ಬರ್ತಿರ್ತೇನೆ? ಇಲ್ಲ, ಸತ್ರ ಸಾಯುವಲ್ಲಿ ಇದ್ರೆ ಇರ್ತಾನು. ನನ್ನ ಮಗಳು ಒಂದು ಆರಾಮದಲ್ಲ, ಗಂಡನ ಮನೆ ನೆಮ್ಮದಿ ಅನ್ನೋದ ಜೀವನ ಸಾಕ್ಸತ್ತಲ್ಲ, ನನಗಷ್ಟೇ ಸಾಕು. ಇನ್ನೇನು ಬೇಕಾಗಿಲ್ಲ. ಆ ದೇವರು ನೋಡ್ತಿರ್ತಾನೆ ಮ್ಯಾಲ. ಒಳ್ಳೇದು ಮಾಡೋರಿಗೆ ಯಾವಾಗಲೂ ಒಳ್ಳೇದ ಮಾಡ್ತಾನೆ. ಮನಸ್ಸಿನಾಗ ಕೆಟ್ಟದ್ದು ಇಟ್ಕೊಂಡು ಮುಂದೆ ಒಳ್ಳೇದು ಮಾಡ್ತಾನೆ. ನಂಗೆ ನಾಟಕ ಮಾಡಿದ್ರೆ ಅವ್ರಿಗೂ ದೇವ್ರನ್ನ ನೋಡ್ತಿರ್ತಾನೆ. ನಾನು ಯಾವ್ದ್ರ ಬಗ್ಗೆ ಯೋಚನೆ ಮಾಡೋಂಗಿಲ್ಲ. ನನಗೆ ಮಾಡೋದ್ರ ಬಗ್ಗೆನೂ ಯಾವುದೇ ಯೋಚನೆ ಇಲ್ಲ. ಮಾಡೋಕ್ಕಂತ ನಿಂತ ಮೇಲೆ ಮುಂದೆ ಮಾಡಲೇಬೇಕು. ನಾವು ಧೈರ್ಯ ತಂದ್ಕೋಬೇಕು. ಅಯ್ಯೋ ಅವ್ರಿಗೆ ಆಗೈತಿ ನಮಗೂ ಬರ್ತೈತಿ ಅಂತ ಅನ್ಕೊಂಡೆ ನಾವು ಕುಂತ್ರೆ ಯಾವತ್ತೂ ಒಳ್ಳೇದಾಗಂಗಿಲ್ಲವ. ಒಳ್ಳೇದಾಗಂಗಿಲ್ಲ. ಆಯ್ತಾಯ್ತು, ನೀವು ಮಾಡೋಕೆ ಇಷ್ಟ ಇಲ್ಲವ, ಇರಲಿ ಬಿಡ್ರಿ. ನನಗೆ ಮಾಡ್ತಾನೆ. ಯಾಕಂದ್ರೆ ಪಾಪ ಅವ್ರನ್ನ ಆ ರೀತಿ ಮಲಗಿಸೋದು, ಅವ್ರನ್ನ ಆ ರೀತಿ ನೋಡೋದು ನನ್ನ ಕೈಯಿಂದ ಆಗತ್ತೆ. ಅವರು ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿರ್ಬೋದ, ಅದನ್ನೆಲ್ಲ ಮರ್ತನು ನಾನು ಅವ್ರ ಸೇವೆ ಮಾಡೋಕೆ ಮುಂದಾಕನ. ನೀವು ಒಳಗೆ ಹೋಗ್ರಿ. ಸರಿ ಅಕ್ಕ, ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಮಾಡ್ತಿದ್ದಿ, ಏನಾದರೂ ಮಾಡ್ತಿದ್ದಿ ಅಂದರೆ ಮಾಡ್ಕೋ. ಅದು ನಿನಗೆ ಬಿಟ್ಟಿರೋದು. ನಾಳೆ ನಿನಗೇನಾದರೂ ಆದ್ರೆ ನಾವು ಸಂಬಂಧ ಅಲ್ಲ. ನಾವು ಇರೋದನ್ನ ನಿನಗೆ ಹೇಳಕತ್ತವು. ಮತ್ತು ಇದೆಲ್ಲ ಆದ್ಮೇಲೆ ಅಯ್ಯೋ ನಮಗೊಂದು ಮಾತು ನೀನು ಹೇಳಿಲ್ಲ ಅಂತ ಹೇಳಿ ನೀನು ಅನ್ನಕ್ಕೆ ಹೋಗಬೇಡ ನೋಡು. ಯಾಕಂದ್ರೆ ನೀನು ಹಿಂಗೆ ಅನ್ನೋದ್ರಿಂದ ನಮಗೂ ಒಂದಿಟ ಬೇಜಾರಾಗ್ತತಿ. ನಾವು ಮೊದಲು ನಿನಗೆ ಹೇಳಿ ತಿಳ್ಸಾಕತ್ತವು. ಇದ್ರ ಮೇಲೆ ನಿನಗೆ ಬಿಟ್ಟಿರೋದು, ನಿನ್ನ ಮಗಳಿಗೆ ಬಿಟ್ಟಿರೋದು. ನಾವಂತೂ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನಿನ್ನ ಮಗ ನೋಡಿದ್ರೆ ಯಾವುದೋ ಹುಡುಗಿನ ಮದುವೆ ಆಗಿ ಅವ್ನು ಓಡಿ ಕರ್ಕೊಂಡು ಬಂದ. ಆಕಿ ಮಾಡಿದ್ರೆ ಆಕಿದು ಬಿಟ್ಟರೆ ಆಕಿದು ನಮ್ಗೆ ಸಂಬಂಧ ಇಲ್ಲ. ನಿಮಗೆ ಬಿಟ್ಟಿರೋದು, ನಮ್ದು ನಾವು ಅಷ್ಟೇ ಯೋಚನೆ ಮಾಡ್ತೇವೆ. ಸರಿನಾ? ಏನಾದರೂ ಅನ್ಕೋ, ಏನಾದರೂ ಬಿಟ್ಕೋ. ಅಯ್ಯೋ ಸ್ವಾದ್ರತಿಗೆ ಹಿಂಗೆಲ್ಲ ಅಂತಾಳು, ಹಿಂಗೆಲ್ಲ ಮಾಡ್ತಾಳು ಅಂತ ಅನ್ಕೋ, ಪರವಾಗಿಲ್ಲ. ನಾನು ಕೆಟ್ಟವಳಾದ್ರೂ ನಾನಿನ್ನೂ ಚಿಕ್ಕವಳು. ನಾನಿನ್ನೂ ಬದುಕಿರ್ಬೇಕನ್ನೋ ಇನ್ನೂ ಆಸೆಗಳು ತುಂಬ ಇದೆ ನನಗೆ. ಅದಕ್ಕೆ ನಾನು ಆರಾಮಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನೀನು ಹೋಗ್ಬೇಕಿದ್ರೆ ನಿಮ್ಮ ಹತ್ರ ಸೇವೆ ಮಾಡು. ನಾನೇನು ಬೇಡ ಅನ್ನಕ್ಕಿಲ್ಲ. ರಾಜಕ್ಕ ನಡಿ, ನಾವು ಹೋಗುನು. ಎಲ್ಲೇ ನಿಂತ್ರೆ ಒಂದು ಹೋಗಿ ಇನ್ನೂ ಒಂದು ಆಗ್ತತಿ. ಮಾತಿಗೆ ಮಾತು ಬೆಳಿತಾನೆ ಇರ್ತಾವೆ. ನಡಿ. ಸರಿ ನಿತ್ಯ, ನೀ ಹೇಳೋದು ಕರ್ಣನ ಐತಿ. ಹಂಗೆ ಕಮಲವಕ್ಕಗ ಎಷ್ಟು ಹೇಳಿದ್ರು ಅಷ್ಟರನ್ನ. ಆಕಿ ತನಗೆ ಏನು ತಿಳಿದಿತ್ತೋ ಅದನ್ನ ಮಾಡ್ತಾಳೆ. ನಾವು ಹೇಳಿದ್ದನಕ್ಕೆ ಇವತ್ತು ಕೇಳಂಗೇ ಇಲ್ಲ. ಈಗಲ್ಲ, ಆಕೆ ಮೊದಲಿಂದ ನಾವು ಹೇಳ್ಕೊಂತ ಬಂದ್ರೂ ಆಕೆ ಕೇಳಿಲ್ಲ. ಇನ್ನು ಮುಂದೆ ಆಕೆ ಕೇಳಂಗಿಲ್ಲ. ನಡಿ, ನಾವು ಹೋಗುನು. ಪಾಪ ಹತ್ತಿರ ಮಕ್ಕೋವಾರ ಎದ್ದ ಮೇಲೆ ಏನು ಬೇಕಂತ ಕೇಳ್ತಾನೆ. ಪಾಪ ಅಲ್ಲಿಂದ ಇಲ್ಲಿಗೆ ಹಾಕ್ಕೊಡ್ದಂದ್ರೆ ಏನಾತ ಏನೋ ಸುಮ್ಮ ಮಕ್ಕೊಂಡ ಬಿಟ್ರೆ ಅವ್ರು ನೋಡಿದ್ರೆ ಜೀವ ಮರ್ಗಾಕತ್ತೈತಿ. ಆದರೆ ಏನು ಮಾಡೋದು? ಇಲ್ಲಿ ಯಾರಿಗೂ ಹೇಳೋಕೆ ಇಲ್ಲ, ಯಾರನ್ನೂ ಕೇಳೋಕೆ ಇಲ್ಲ. ಏನೇ ಹೇಳಿದ್ರು ಏನೇ ಕೇಳಿದ್ರು ಒಂದೊಂದು ಥರ ಅಂತಾರೆ. ಏನು ಮಾಡೋದು?